ಹಾಯ್ ಎಲ್ಲರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎವಿ ವ್ಲಾಗ್ಸ್ ಕನ್ನಡ. ಹಾಗೆ ನಾನು ಯಾವಾಗಲೂ ಕೇಳ್ಕೊಳ್ಳೋ ಥರ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮೂಲಕ ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇಲ್ಲಿ ಏನು ನಾನು ತೋರಿಸ್ದೆ ಅದು ಡಿ ಮಾರ್ಟ್, ಓಕೆನಾ. ನಾನು ಡೈಲಿ ವಾಕ್ಗೆ ಹೋಗ್ತೀನಿ ಪಾರ್ಕಿಗೆ, ಅದು ಹತ್ರನೇ ಇರುವಂತ ಒಂದು ಡಿ ಮಾರ್ಟ್. ಇವತ್ತು ನಾನು ಇದೇ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ನಾನು ತೋರಿಸ್ತಿದ್ದೀನಿ. ಅನು ಆಕ್ಚುಲಿ ನನಗೆ ಗೊತ್ತಿಲ್ಲ, ಇವ್ರು ಬಂದಿರೋದೆ ನನ್ನ ಪಾಡಿಗೆ ನಾನು ವಾಕ್ ಮಾಡ್ತಾ ಇದ್ದೆ. ಒಂಚೂನು ಜೊತೆಗೆ ನನ್ನ ಹಸ್ಬೆಂಡು ಪಾರ್ಕ್ ಹತ್ರನೇ ಬಂದು ಮಾತಾಡ್ಸ್ಕೊಂಡು ಹೋದ್ರು. ಒಂಚು ಆಕ್ಚುಲಿ ಅಪ್ಪ ಟ್ರೂ ಅಂದಿರ್ತಾಳೆ, ಒಂದ್ ರೌಂಡ್ ಅಂದಿರ್ತಾಳೆ, ಪಾರ್ಕ್ ಹತ್ರನೇ ಕರ್ಕೊಂಡು ಬಂದಿದ್ದಾರೆ. ಇನ್ನು ಒಂಚು ನೋಡಿ ಮಿರರ್ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ. ಬಾಯ್ ಮಾ. ಚಪ್ಲಿನೂ ಅಂಕಲ್ದೆ ಕರ್ಕೊ ಬಂದಿದ್ದೆ. ಆವಾಗಲೇ ಪಾರ್ಕ್ ಹತ್ರ ಒಂದು ಡಿ ಮಾರ್ಟ್ ತೋರಿಸಿದ್ನಲ್ಲ, ಅದೇ ಡಿ ಮಾರ್ಟ್ಗೆ ಇವತ್ತು ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಡಿ ಮಾರ್ಟ್ ಸ್ವಲ್ಪ ಹತ್ರನೇ ಇರೋದ್ರಿಂದ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಏನಿಲ್ಲ, ಸ್ವಲ್ಪ ವಂಶಗೂ ಕೂಡ ಬಟ್ಟೆಗಳು ತಗೊಳ್ಬೇಕಾಗಿತ್ತು, ಫುಲ್ ಸ್ಲೀವ್ಸ್ದು. ಇವಾಗ ಸ್ವಲ್ಪ ಚಳಿ ಎಲ್ಲ ಇದೆ ಅಲ್ವಾ, ಹಾಗೆ ನನ್ನ ಡಯಟ್ಗೆ ಒಂದಷ್ಟು ಐಟಮ್ಸ್ಗಳು ಬೇಕಾಗಿತ್ತು, ಅದು ಕೂಡ ತಗೊಂಡ್ ಬರೋದಿಕ್ಕೆ ಅಂತ ಹೋದ್ವಿ. ಇನ್ನು ಅಲ್ಲಿಂದ ಬಂದ್ಮೇಲೆ ಸ್ವಲ್ಪ ಫ್ರಿಜ್ನೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಈವನ್ ಆ ಫ್ರಿಜ್ ಡೋರ್ಗೆ ಒಂದು ಬೆಲ್ಟ್ ಕೂಡ ಬಂದಿರುತ್ತೆ, ಅದನ್ನು ಕೂಡ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯೂಶುವಲ್ ಆಗಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಡೀಪ್ ಕ್ಲೀನಿಂಗ್ ಅಂದರೆ ಹಬ್ಬ ಹುಣ್ಮೆಗೆ. ಹಬ್ಬ ಅಂದರೆ ಇನ್ನೇನು ವರಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಹಾಗೆ ಸಂಜೆ ಮಾವ ತರಕಾರಿಗಳು ಕೂಡ ತಂದಿದ್ರು, ಹಾಗೆ ಇಡೋದಿಕ್ಕಾಗೋದಿಲ್ಲ, ಹಬ್ಬಕ್ಕೂ ಕೂಡ ಒಟ್ಟಿಗೆ ಕ್ಲೀನಿಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಡೀಪಾಗೆ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಒಂದು ಡ್ರೈ ಬಟ್ಟೆ ತಗೊಂಡು ಕಸನ್ನೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ಸ್ವಲ್ಪ ಸೋಪು ನಾರು ಬರುತ್ತಲ್ವ, ಅದರಲ್ಲಿ ಚೆನ್ನಾಗಿ ಬ್ರಷ್ ಮಾಡಾದ್ಮೇಲೆ ಒಂದು ಒದ್ದೆ ಬಟ್ಟೆಲಿ ಒರೆಸ್ಕೊತೀನಿ. ಅದಾದ್ಮೇಲೆ ಮತ್ತೆ ಒಂದು ಡ್ರೈ ಬಟ್ಟೆ ಸಪ್ರೇಟ್ ತಗೊಂಡು ಅದರಲ್ಲಿ ಒಂದ್ಸಲ ಒರೆಸಿ ಕ್ಲೀನ್ ಮಾಡಿಬಿಟ್ಟು ತರಕಾರಿನೆಲ್ಲ ಆಯಾ ಕವರ್ಗಳಿಗೆ ಸಪ್ರೇಟ್ ಮಾಡಿ ಹಳೆ ತರಕಾರಿ ಎಲ್ಲ ಹೋಗಿದ್ಯಾ ಏನು ಚೆನ್ನಾಗಿದ್ಯಾ ಇಲ್ವಾ ಅಂತ ನೋಡಿ ಎತ್ತಿಟ್ಟು ನೆಕ್ಸ್ಟು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಕಿಚನ್ ಕ್ಲೀನ್ ಏನಿದೆ ಇದು ಡೈಲಿ ಇದ್ದಿದ್ದೇನೆ. ನಾರ್ಮಲ್ ಆಗಿ ಅಡುಗೆ ಆದಮೇಲೆ ಸ್ಟವ್ನೆಲ್ಲ ಕ್ಲೀನ್ ಮಾಡೋದು, ಪಾತ್ರೆಗಳನ್ನೆಲ್ಲ ತೊಳೆಯೋದು, ಅದೇ ಕೆಲಸ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಅತ್ತೆನೇ ಯೂಶುವಲ್ ಆಗಿ ಮಾಡೋದು. ಇವತ್ತೇನು ಅಂದರೆ ಸ್ವಲ್ಪ ವಂಶ ಹಠ ಮಾಡ್ತಾ ಇದ್ಲು, ಜೊತೆಗೆ ಏನಿದೆ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೆ ಅಲ್ವಾ, ಅದೇ ಟೈಮ್ಗೆ ಅವಳಿಗೂ ನಿದ್ದೆ ಬರೋ ಥರ ಆಗ್ತಾಯಿತ್ತು. ಸೊ ಅವರು ಮಲಗ್ಸೋದಿಕ್ಕಂತ ಹೋದ್ರು. ಇನ್ನು ಅವ್ರು ಬಂದು ತೊಳೆಯೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ತೊಳಿತಾ ಇದ್ದೀನಿ. ಜೊತೆಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಬರೋದಕ್ಕೆ. ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಅವ್ರು ಬರೋವರೆಗೆ ಏನು ಮಾಡೋದು, ಆರಾಮಾಗಿ ಕ್ಲೀನ್ ಮಾಡ್ಕೊಂಡೇ ಇರೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ. ವಂಶುನ ಅವ್ರ ಅಜ್ಜಿ ಮಲಗಿಸ್ತಾ ಇದ್ದಾರೆ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ವಿಂಡೋಸ್ನೆಲ್ಲ ಕ್ಲೋಸ್ ಮಾಡಿ ನಾನು ಮಲ್ಕೊಳ್ಳೋದಿಕ್ಕಂತ ಹೋದೆ. ವಂಶು ಇವತ್ತು ಅವ್ರ ಅಜ್ಜಿ ಜೊತೆನೇ ಮಲ್ಕೊತಾಳೆ, ಮತ್ತೆ ಎತ್ಕೊಂಡು ಬಂದರೆ ಎಚ್ಚರ ಆಗ್ಬಿಡುತ್ತೆ ಅವಳಿಗೆ, ಆಮೇಲೆ ಮಲ್ಕೊಳ್ಳೋದು ಲೇಟ್ ಮಾಡ್ತಾಳೆ ಅಂದ್ಬಿಟ್ಟು ನಾನು ಎತ್ಕೊಂಡು ಬರಲಿಲ್ಲ. ಇವತ್ತು ಅವ್ರ ಅಜ್ಜಿ ಜೊತೆನೇ ಮಲ್ಕೊಳ್ಳಿ ಅಂತ ಬಿಟ್ಟೆ. ಇನ್ನು ಕಿಚನಿಂದ ಬಂದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆದೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವರು ಬರ್ತೀನಿ ಅಂತ ಹೇಳಿದ್ದು ಒಂದು ಟೈಮು, ಬಂದಿದ್ದು ಇನ್ನೊಂದು ಟೈಮು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಈ ವ್ಲಾಗ್ನ ನೆಕ್ಸ್ಟ್ ಡೇ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಸಂಡೇ ವ್ಲಾಗ್. ಅದಕ್ಕೋಸ್ಕರ ಗುಡ್ ಮಾರ್ನಿಂಗ್ ಮತ್ತು ವೆಲ್ಕಮ್ ಬ್ಯಾಕ್ ನಿಮಗೆ. ಇನ್ನು ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ, ಒಂದು 5:45 6 ಗಂಟೆಗೆ. ಸಂಡೇ ಅಂತ ಹೇಳ್ಬಿಟ್ಟು ನಾನೇನು ಲೇಟಾಗೇನು ಎದ್ದಿಲ್ಲ, ಯಾಕಂದರೆ ಇವಾಗ ನಾನು ಡಯಟ್ ಸ್ಟಾರ್ಟ್ ಮಾಡಿರೋದ್ರಿಂದ, ಅಂದರೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ, ಎಕ್ಸಸೈಸ್ ಮಾಡಿ ನಾವು ಟಿಫನ್ ಎಲ್ಲ ತಿನ್ನೋದು ಲೇಟ್ ಆಗಿಬಿಡುತ್ತೆ. ಲೇಟಾಗಿ ಏನಾದರೂ ಎದ್ದರೆ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದೆ. ಅಕಸ್ಮಾತ್ ನಿದ್ದೆ ಬಂದರೆ ಮಧ್ಯದಲ್ಲಿ ಮಧ್ಯಾಹ್ನ ಟೈಮ್ ಮಲ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಎದ್ದು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದೆ. ಈ ಒಂದು ಟ್ರಾನ್ಸ್ಪರೆಂಟ್ ಕಾಫಿ
ಕಪ್ ಏನಿದೆ ಇದನ್ನ ನೆನ್ನೆ ಡಿಮಾರ್ಟಿಂದ ತಂದಿದ್ದು. ಅದ್ರ ಮೇಲೆ ಏನೇನು ಲೇಬಲ್ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಆ ಕಪ್ಗೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ರೆ ಅದು ಮೆಲ್ಟ್ ಆದಂಗೆ ಆಗುತ್ತಲ್ವಾ, ನೀಟಾಗಿ ರಿಮೂವ್ ಆಗ್ಬಿಡುತ್ತೆ ಲೇಬಲ್ಗಳೆಲ್ಲ. ಇನ್ನು ಇವಾಗ ಫಸ್ಟ್ ನಾನು ಫ್ಯಾಟ್ ಬರ್ನಿಂಗ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಅರಿಶಿನ, ಕಾಳು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕುಡಿತೀನಿ. ಇದನ್ನ ಕುಡ್ದಿದ್ದು 1 ಅವರ್ ಆದ್ಮೇಲೆ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿತೀನಿ. ಈ ಒಂದು ಫ್ಯಾಟ್ ಬರ್ನಿಂಗ್ ಡ್ರಿಂಕ್ಗೆ ನಾವು ಹನಿ ಕೂಡ ಆ್ಯಡ್ ಮಾಡ್ಕೊಂಡು ಕುಡಿಬೋದು, ಸಪ್ಪೆ ಕುಡಿಯೋಕ್ಕಾಗಲ್ಲ ಅಂದರೆ. ಬಟ್ ನಾನು ಡೈರೆಕ್ಟಾಗೆ ಕುಡಿತೀನಿ, ನನಗೆ ಅಭ್ಯಾಸ ಆಗಿದೆ. ಅದಾದಮೇಲೆ ನಾನು ನಿನ್ನೆ ಡಿಮಾರ್ಟಿಂದ ಇದೊಂದು ಚಪ್ಪಲಿ ತಂದಿದ್ದೆ. ನನಗೆ ಸೈಜು ಸಿಕ್ಕಿದ್ದು ನನ್ನ ಪುಣ್ಯ. ಸೊ ಬೇರೆ ಕಲರು ನಾನು ನೋಡೋದಕ್ಕೆ ಹೋಗಲಿಲ್ಲ, ಏನೂ ನೋಡೋದಕ್ಕೆ ಹೋಗಲಿಲ್ಲ. ಇದಾಯಿತು, ನನ್ನ ಕಾಲ್ಗೆ ಪಟ್ ಅಂತ ಎತ್ಕೊಂಡು ಬಂದೇ ಬಿಟ್ಟೆ ನಾನು. ಯೂಶಲಾಗಿ ನನ್ನ ಕಾಲ್ಗೆ ನಿಜವಾಗ್ಲೂ ಸಿಗೋದೇ ಇಲ್ಲ ಚಪ್ಪಲಿಗಳು. ಇನ್ನು ನೆಕ್ಸ್ಟು ಫ್ಯಾಟ್ ಬರ್ನಿಂಗ್ ಡ್ರಿಂಕ್ನ ಕುಡ್ದಿದ್ದಾದ್ಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ. ಫೇಸ್ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಅಂದರೆ ಡಬಲ್ ಚಿನ್ ಇದೆ ಅಲ್ವಾ, ಅದನ್ನು ಸ್ವಲ್ಪ ಕರಗಿಸ್ಬೇಕು. ಅದರಿಂದ ಫೇಸ್ ಕೂಡ ದಪ್ಪ ಕಾಣಿಸ್ತಿದೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಿಕೊಂಡೆ. ನೆಕ್ಸ್ಟ್ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿಕೊಂಡೆ. ಇವತ್ತು ನಾನು ದಾಳಿಂಬೆ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ಶುಂಠಿ ಜೊತೆಗೆ ಮೆಣಸು, ಉಪ್ಪು, ಕರ್ಬೇವಿನ ಸೊಪ್ಪು, ಸ್ವಲ್ಪ ಫ್ಲೇವರ್ಗೆ ಪುದೀನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಇವತ್ತು ಸ್ವಲ್ಪ ನನ್ನ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಡೀಪಾಗಿ ಅಂತ ಬಂದಿದ್ದೀನಿ. ನನ್ನ ಮಗಳು ನೋಡಿ ಒಂದೆರಡು ಗೊಂಬೆಗಳನ್ನ ಬೆಡ್ ಮೇಲೆ ಹಾಕ್ಕೊಂಡು ಆಟಾಡಿ ಹಾಗೆ ಬಿಟ್ಟು ಹೋಗಿದ್ದಾಳೆ. ಜಸ್ಟ್ ನಾನು ರೂಮ್ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದು, ಅಷ್ಟರಲ್ಲಿ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಓಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಸ್ಮೂತಿ ಕೂಡ ರೆಡಿ ಮಾಡಿಕೊಂಡೆ. ಇದೇ ನನ್ನ ಒಂದು ಮಾರ್ನಿಂಗ್ ಟಿಫನ್ ಆಗಿರುತ್ತೆ. ಆ್ಯಕ್ಚುಲಿ ಕುಡಿಯೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ಪ್ರತಿದಿನ ಒಂದನ್ನೇ ಸ್ಮೂತಿ ಮಾಡ್ಕೊಂಡು ಕುಡಿಯೋದಿಲ್ಲ, ವೆರೈಟಿ ಮಾಡ್ತಾ ಇರ್ತೀನಿ. ಕೆಲವೊಂದ್ಸಲ ಓಟ್ಸ್ಗೆ ಪ್ಲೇನ್ ಆಗಿ ಹನಿ ಹಾಕ್ಕೊಂಬಿಟ್ಟು ಮಾಡ್ಕೊತೀನಿ, ಅಥವಾ ಡ್ರೈ ಫ್ರೂಟ್ಸು ಅಥವಾ ಫ್ರೂಟ್ಸು, ಈ ರೀತಿ ಬೇರೆ ಬೇರೆ ಡಿಫ್ರೆಂಟಾಗಿ ಟ್ರೈ ಮಾಡಿ ಕುಡಿತೀನಿ ಸ್ಮೂತೀಸು. ಎಲ್ಲವೂ ಕೂಡ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸ್ಮೂತಿ ಕುಡ್ದಿದ್ದಾದಮೇಲೆ ಸ್ವಲ್ಪ ಶಕ್ತಿ ಬಂತಲ್ವ, ಹಾಗಾಗಿ ಕಬೋರ್ಡು ಬೀರನ್ನೆಲ್ಲ ಜರುಗಿಸಿ ನೀಟಾಗಿ ಧೂಳೆಲ್ಲ ಹೊಡೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ ಒಂದು 3 ಗಂಟೆ ಟೈಮ್ ಆಯಿತು ನಾನು ಕ್ಲೀನಿಂಗ್ ಮಾಡೋದಕ್ಕೆ. ಇನ್ನು ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಯಾರು ಕಿತ್ತಾಕಿರೋದು ಅಂತ ನಿಮಗೆ ಗೊತ್ತಿರ್ಬೋದು. ಹೌದು, ವಂಶುನೇ ಕಿತ್ತಾಕಿರೋದು. ನೀಟಾಗಿ ವಾಲ್ಪೇಪರ್ ಹಾಕಿ ರೆಡಿ ಮಾಡಿಸಿದ್ದೀನಿ. ನನ್ನ ಮಗಳು ಹುಟ್ಟಿದ ಮೇಲೆ ಎಲ್ಲನೂ ಒಂದು ಕಡೆಯಿಂದ ಕಿತ್ತಾಕ್ತಿದ್ದಾಳೆ. ಅವಳಿಗೆ ಬೈಯೋದಿಕ್ಕೂ ಆಗೋದಿಲ್ಲ, ಇರಲಿ ಬಿಡು, ವಾಲ್ಪೇಪರ್ ಅಲ್ವಾ, ಪೇಪರ್ ಅಲ್ವಾ, ಸೊ ಅದು ಹೋದ್ರೂ ಇನ್ನೊಂದು ಅಂಟಿಸ್ಕೋಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀವಿ. ಇನ್ನು ನೆಕ್ಸ್ಟು ನನ್ನ ಹಸ್ಬೆಂಡು ಸಿಗೋದೊಂದು ಸಂಡೇ ನಾನು ಮಲ್ಕೊಂಬಾರ್ದ, ರೆಸ್ಟ್ ಮಾಡಬಾರ್ದ ಅಂತ ಬೈದರು. ಅದಕ್ಕೋಸ್ಕರ ಅವ್ರಿಗೆ ರೂಮ್ನ ರೆಡಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಧೂಳೆಲ್ಲ ಹೊಡೆದು ರೆಡಿಯಾಗಿತ್ತು. ಜಸ್ಟ್ ಪಿಲ್ಲೋಗಳಿಗೆ ಮತ್ತು ಬೆಡ್ ಕವರ್ ಒಂದು ಚೇಂಜ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಚೇಂಜ್ ಮಾಡಿ ರೆಡಿ ಮಾಡಿಕೊಟ್ಟೆ. ಅಪ್ಪ ಮಗಳು ಇಬ್ಬರು ಬಂದು ಮಲ್ಕೊಂಡ್ರು. ವಂಶು ಸ್ವಲ್ಪ ಮಲ್ಕೊಳ್ಳೋದಕ್ಕೆ ಹಠ ಮಾಡ್ತಾ ಇದ್ಲು. ನನ್ನ ಹಸ್ಬೆಂಡ್ ಗದ್ರಬಿಟ್ರು, ಕಣ್ಣು ಮುಚ್ಕೊಂಡು ಮಲ್ಕೋ ಅಂತ. ನೋಡಿ, ಹಾಗೆ ನಿದ್ದೆಗಣ್ಣಲ್ಲೂ ಕೂಡ ಕಣ್ಣ 2 ಕೈಯಿಂದ ಮುಚ್ಕೊಂಡೇ ಮಲ್ಕೊಂಡಿದ್ದಾಳೆ ಪಪ್ಪ. ಅವಳು ರಿಮೂನೇ ಮಾಡೋದಿಲ್ಲ. ಅವಳು ಮಲ್ಕೊಬೇಕಾದ್ರೆ ನಾವು ಏನು ಹೇಳಿರ್ತೀವಿ ಅದನ್ನೇ ಪಾಲಿಸ್ತಾ ಇರ್ತಾಳೆ ಅವಳು. ಸೊ ನನಗೆ ಅಯ್ಯೋ ಅನಿಸ್ತಾ ಇತ್ತು.
ಸರಿ ಬನ್ನಿ ನಾವು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವರಿಬ್ರೇನೋ ಆರಾಮಾಗಿ ಮಲ್ಕೊಂಡ್ರು, ನಮ್ಮ ಕೆಲಸ ಮುಗಿಬೇಕಲ್ಲ. ಇನ್ನು ಅವ್ರು ಮಲ್ಕೊಂಡಿದ್ದಾದ್ಮೇಲೆ ಇನ್ನು ಬ್ಯಾಲೆನ್ಸ್ ಏನಿದೆ ಕ್ಲೀನಿಂಗು ಅದು ಕೂಡ ಮುಗಿಸ್ಕೊಂಡೆ. ಇನ್ನು ಫೈನಲ್ ಆಗಿ ಎಲ್ಲ ಕೆಲಸ ಮುಗ್ದಿದ್ದಾದ್ಮೇಲೆ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಲಂಚ್ ಮಾಡ್ತಾ ಇದ್ದೀನಿ. ಲಂಚ್ಗೆ ಇವತ್ತು ನಾನು 2 ಚಪಾತಿ, ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಮತ್ತು ಮೊಟ್ಟೆ ಪಲ್ಯ ಮತ್ತು ಚಪಾತಿನ ಬೇರೆಯವರು ಬೇರೆಯವರು ಅಂತ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಮಾಡ್ಕೊಂಡಿದ್ರು. ನಾನು ಬೆಳಗ್ಗೆ ಸ್ಮೂತಿ ಕುಡ್ದೆ ಅಲ್ವಾ, ಇದು ನನ್ನ ಪಾಲು ಮಧ್ಯಾಹ್ನಕ್ಕೆ ನಾನು ಬೇರೆ ಮಾಡ್ಕೊತೀನಿ. ಬಟ್ ಮಾಡ್ಕೊಳ್ಳೋಷ್ಟು ನನಗೆ ತಾಳ್ಮೆ ಇರಲಿಲ್ಲ, ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಹಾಗಾಗಿ ಬೆಳಿಗ್ಗೆ ಏನಿತ್ತು ಅದನ್ನೇ ಮಧ್ಯಾಹ್ನ ತಿಂದೆ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಹಂಗೆ ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದು ವಾಕಿಗೆ ಕೂಡ ಹೋದೆ. ಹಾಗೆ ನೀವು ಇಲ್ಲಿ ನನ್ನ ಹಿಂದೆ ನೋಡ್ಬೋದು, ಇಬ್ಬರು ವಯಸ್ಸಾಗಿರೋರು ಈ ಸೌಜನ್ಯ ಕೇಸ್ ಬಗ್ಗೆ, ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ರು. ನಾನು ಸುಮ್ಮನೆ ವಾಕ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಿವಿಗೆ ಬಿತ್ತು. ಓಕೆ, ಅವರು ಏನು ಮಾತಾಡ್ತಿದ್ರೆ ಎಕ್ಸಾಕ್ಟಾಗಿ ನನಗೆ ಗೊತ್ತಾಗಲಿಲ್ಲ. ಸೌಜನ್ಯ ಮತ್ತು ಈ ಧರ್ಮಸ್ಥಳ ಅಂತೆಲ್ಲ ಹೆಸರು ಕೇಳಿಸ್ತು. ಇನ್ನು ಒಂದು ರೌಂಡ್ ಬರ್ತೀನಿ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಕೂಡ ಬಂದಿದ್ದರು. ಏನೋ ನನ್ನ ಮಗಳು ಅಮ್ಮ ಅಮ್ಮ ಅಂತಿದ್ರು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಅವಳಿಗೂ ಸ್ವಲ್ಪ ಹೊರಗಡೆ ಕರ್ಕೊಂಡೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಕಿಗೆ ಕರ್ಕೊಬಂದಿದ್ರೆ. ಯೂಶ್ವಲಾಗಿ ನಾವು ಅವಳನ್ನ ಹೊರಗಡೆ ಅಷ್ಟಾಗಿ ಕರ್ಕೊಂಡೇ ಹೋಗೋದಿಲ್ಲ ಪಾರ್ಕಿಗೆಲ್ಲ, ಮನೆಯಲ್ಲೇ ಆಟ ಆಡ್ಕೊಂಡಿರ್ತಾಳೆ. ಇದು ವಾಕ್ ಮುಗಿಸಿದಾದ್ಮೇಲೆ ಮನೆಗೆ ಹೋದ್ವಿ. ಇವರಿಬ್ರು ಗಾಡೀಲಿ ಬಂದಿದ್ರು. ಸರಿ ನೀವು ಗಾಡೀಲೇ ಹೋಗಿ, ನಾನು ನಡ್ಕೊಂಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಡ್ಕೊಂಡೇ ಹೋದೆ. ಇನ್ನು ನೈಟ್ ಡಿನ್ನರ್ಗೆ ನಾನು ಪನ್ನೀರ್ ಮಾಡ್ಕೊಂಡಿದ್ದೆ. ಕೆಲವೊಂದ್ಸಲ ಡಿನ್ನರ್ಗೆ ಸೂಪ್ಗಳನ್ನು ಕೂಡ ಮಾಡ್ಕೊತೀನಿ. ಹೌದಾ? ಓಹೋ, ಇಷ್ಟೆಲ್ಲ ಆಯ್ತಾ? ಏನೋ ನಿನ್ ಪಿಂಡ ಅಮ್ಮ ಅನ್ನಂಗೈತೆ ನೀನು ಮಾತಾಡ್ತಿರೋದು. ಜಾನಿ ಹೇಳಮ್ಮ. ನಾನಿ ಯಾಕದು? ಜಾನಿ ನಾನಿ. ಆಮೇಲೆ ಜಾನಿ ಎಸ್ ಪಪ್ಪ. ಈಟಿಂಗ್ ಶುಗರ್. No papa. Telling lies. No papa. Open your mouth. Round and round ಅಲ್ಲ, round and round. Wheels on the bus goes round and round, round and round, round and round. ಮಾಡು, ರೌಂಡ್ ಆ್ಯಂಡ್ ರೌಂಡ್ ಮಾಡು. ಕಾವು ಅಲ್ಲ, ಪಟ್ಟೆ ಕದು, ಹೊಟ್ಟೆ ಕೈಕಿ ಅಲ್ಲ, ಕಿವಿ. ಕಣ್ಣು ಅನ್ನು, ಕಣ್ಣು ಕಾಕುವೆ. ತಲೆ, ಕಿವಿ, ಮೂಗು, ಬುಲ್ಲು. ಬಾಯಿ ಯಾವುದು? ಅಷ್ಟೇ.
ಕೈ, ಕಾಲು, ಹಲ್ಲು, ಹಲ್ಲು ಹಲ್ಲು, ಈ ತೋರ್ಸು, ಈ ಬೂ ಆಯ್ತಾ, ಬೂಯ್ತು, ಬೂಯ್ತು, ಬೂ ಒದ್ದಂಟವಳ. ಹಾಂ, ಬೂವಾ ತಿನ್ಸು, ಚಿಚಿಗೆ ತಿನ್ಸು, ಕವರ್ ಸಮೇತ ತಿನ್ನಿಸ್ತಾರ. ಬೂವ ಆಯ್ತಾ, ಬೂವ ಆಯ್ತಾ? ಬಿದೋದ್ಲು, ಸಿಹಿ ಬಿದೋದ್ಲು, ಚಿಚ್ಚಿ ಬಿದೋದ್ಲು. ಅಮ್ಮಮ್ಮಮ್ಮಮ್ಮ, ಚೇತಂಗ ಬುಚ್ಚಿ. ಎಣ್ಣೆ ಹಚ್ಚು ಚಿಚ್ಚಿಗೆ, ತಲೆಗೆ, ಹೊಟ್ಟೆಗೆ, ಕೈಗೆ, ಕಾಲು, ಕಿವಿ, ನಿನ್ನ ಕಿವಿ ಅಲ್ಲ, ಸಿಹಿ ಕಿವಿ. ಬೊಟ್ಟು ಪೆಟ್ಟು, ಕವರಲ್ಲೇ ಇಡ್ತೀಯಲ್ಲಮ್ಮ ಬೊಟ್ಟ. ಬಾಯ್ ಮಾಡು. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಂ, ಓಕೆ ಓಕೆ. ನಾನು ಯಾವಾಗಲೂ ಕೇಳ್ಕೊಳ್ತಾರ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅನ್ನೋದನ್ನ. ಹಾಂ ಅಮ್ಮ, ಏನಮ್ಮ? ಹಾಂ, ಏನಮ್ಮ? ಏನು ಮಾಡ್ತಾ ಇದೆಯಾ ಸಿಹಿಗೆ? ಓಕೆ, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಚಿಚ್ಚಿಗೆ ಉಮ್ಮ. ಬಾಯ್.